ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀದೇವಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಾವಿನ ಹಣ್ಣಿನ ಸೀಸನ್ ಮುಗಿತಾ ಬಂತು. ಅದಕ್ಕೆ ಮಾವಿನ ಹಣ್ಣಿಂದ ಆಗುವ ಒಂದು ರುಚಿಕರವಾದ ಡೆಸರ್ಟ್ ರೆಸಿಪಿನ ತಿಳಿಸ್ಕೊಡ್ತಾ ಇದ್ದೀನಿ. ಇದರ ಹೆಸರು ಮ್ಯಾಂಗೋ ಶ್ರೀಖಂಡ್ ಅಂತ. ಇದು ಈಸಿಯಾಗಿ ಆಗೋ ರೆಸಿಪಿ ಏನೂ ಅಲ್ಲ. ಸ್ವಲ್ಪ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ಫಾಲೋ ಮಾಡಿದರೆ ಚೆನ್ನಾಗಿ ಆಗುತ್ತೆ. ವಿಡಿಯೋನ ಎಂಡ್ವರೆಗೂ ನೋಡಿ, ಏಕೆಂದರೆ ಸಾಕಷ್ಟು ಟಿಪ್ಸ್ನ ಶೇರ್ ಮಾಡಿದ್ದೀನಿ ಪರ್ಫೆಕ್ಟ್ ಕ್ರೀಮಿ ಶ್ರೀಖಂಡ್ ಮಾಡಲಿಕ್ಕೆ. ವೀಕ್ಷಕರೇ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಶ್ರೀಖಂಡ್ ಮಾಡಲಿಕ್ಕೆ ಮೊದಲಿಗೆ ನಮಗೆ ಮೊಸರು ಬೇಕು. ನಾನು ಪ್ರಿಫರ್ ಮಾಡೋದು ಫ್ರೆಶ್ ಆಗಿರೋ ಮೊಸರನ್ನು. ಇದರಿಂದ ಶ್ರೀಖಂಡ್ ಹುಳಿನೂ ಆಗಲ್ಲ, ಸಕ್ಕರೆನೂ ಜಾಸ್ತಿ ಹಿಡಿಯಲ್ಲ. ಅದಕ್ಕೆ ನಾನು 1 ಲೀಟರ್ ಫುಲ್ ಫ್ಯಾಟ್ ಮಿಲ್ಕ್ನ ಒಂದು ಪಾತ್ರೆಗೆ ಹಾಕಿ ಉಗುರು ಬೆಚ್ಚಗೆ ಮಾಡಿ ಅರ್ಧ ಸ್ಪೂನ್ನಷ್ಟು ಮೊಸರು ಹಾಕಿ ಹೆಪ್ಪಾಕೋತಾ ಇದ್ದೀನಿ. 5 ರಿಂದ 6 ತಾಸು ಮೊಸರು ಆಗಲು ಬಿಡಬೇಕು. ಈ ರೀತಿ ಮಿಕ್ಸ್ ಮಾಡಿ ಆಮೇಲೆ ಮೇಲೆ ಒಂದು ಪಾತ್ರೆ ಮುಚ್ಚಿ ಯಾವುದಾದ್ರೂ ಬೆಚ್ಚಗಿನ ಜಾಗದಲ್ಲಿ ಇಡಬೇಕು. ಅಷ್ಟರಲ್ಲೇ ಮ್ಯಾಂಗೋ ಪ್ಯೂರಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು 1 ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಮಾವಿನ ಹಣ್ಣನ್ನು ತೊಗೋಬೋದು, ಆದರೆ ಅದು ಸ್ವೀಟ್ ಇರಬೇಕು. ಓಕೆ, ಇದನ್ನು ನಾನು ಈ ರೀತಿ ಕಟ್ ಮಾಡಿಕೊಂಡು ನೆಕ್ಸ್ಟು ಮಿಡಲಲ್ಲಿ ಮತ್ತೆ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. 1 ಲೀಟರ್ ಹಾಲಿಗೆ 1 ಮ್ಯಾಂಗೋ ಸಾಕಾಗುತ್ತೆ. ಆಮೇಲೆ ಇದನ್ನು ಸ್ಪೂನಿಂದ ಮಿಕ್ಸರ್ ಜಾರ್ಗೆ ಹಾಕೋಬೇಕು. ಇವಾಗ ಇದಕ್ಕೆ ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ. ಸಕ್ಕರೆನ 5 ರಿಂದ 6 ಸ್ಪೂನ್ ಹಾಕ್ಕೋತಾ ಇದ್ದೀನಿ ನಾನು. ಆಮೇಲೆ ಬೇಕಾದರೆ ರುಚಿ ನೋಡಿ ಮತ್ತೆ 1-2 ಸ್ಪೂನ್ ಹಾಕೋಬೋದು. ಸೊ ಇವಾಗ ಇದನ್ನು ಫೈನಾಗಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ನಾವು ಸೋಸ್ಕೋಬೇಕು. ಸೋಸ್ಕೊಳ್ಳೋದ್ರಿಂದ ಸ್ಮೂತ್ ಪ್ಯೂರಿ ನಮಗೆ ಸಿಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಸೋಸ್ಕೊಳ್ಳಿ. ಸೋಸೋದ್ರಿಂದ ನಾರಿನಂಶ ಅಥವಾ ಸಿಪ್ಪೆ ಏನಾದರೂ ಇದ್ದರೆ ಅದು ಮೇಲಕ್ಕೆ ಬರುತ್ತೆ. ನೆಕ್ಸ್ಟ್ ಇದನ್ನು ಲೋ ಫ್ಲೇಮಲ್ಲಿ ಸ್ವಲ್ಪ ಗಟ್ಟಿ ಆಗೋವರೆಗೂ ಇದನ್ನು ಬಾಯ್ಲ್ ಮಾಡ್ಕೊಳ್ಳಿ. ಸ್ಪೂನಿಂದ ಕಂಟಿನ್ಯೂ ಆಗಿ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ಇಲ್ಲ ಅಂದರೆ ತಳ ಹಿಡಿಯುತ್ತೆ, ಸೀದ್ ಹೋಗೋ ಚಾನ್ಸಸ್ಸು ಇರುತ್ತೆ. ಮ್ಯಾಂಗೋ ಪ್ಯೂರಿನ ಹಾಗೆ ತಗೋಬಹುದು, ಆದರೆ ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ಶ್ರೀಖಂಡ್ ಬೇಗ ಹಾಳಾಗಲ್ಲ, ಜಾಸ್ತಿ ದಿನ ಬರುತ್ತೆ. ಪ್ಯೂರಿ ರೆಡಿಯಾಗಿದೆ. ಇವಾಗ ಇದನ್ನ ಒಂದು ಬೌಲ್ಗೆ ಹಾಕಿ ಸ್ವಲ್ಪ ತಣ್ಣಗಾಗಲಿ ಬಿಡಬೇಕು. 5 ರಿಂದ 6 ಗಂಟೆ ನಂತರ ಮೊಸರು ನೋಡೋಣ ಗಟ್ಟಿಯಾಗಿದೆ. ಸೊ ಒಂದು ಪಾತ್ರೆ ಮೇಲೆ ಸ್ಟ್ರೈನರ್ ಇಟ್ಟು ಅದರ ಮೇಲೆ ಒಂದು ಕಾಟನ್ ಬಟ್ಟೆ ಹಾಕಿ ನಂತರ ಮೊಸರು ಹಾಕಿ ಮೊದಲು ಸ್ಪೂನಿಂದ ಹಾಕಬೇಕು. ಆಮೇಲೆ ಈ ರೀತಿ ಹಾಕ್ಕೊಳ್ಳಿ. ಎಲ್ಲ ಮೊಸರನ್ನು ಈ ರೀತಿ ಬಟ್ಟೆ ಮೇಲೆ ಹಾಕಿದಾದ್ಮೇಲೆ ಇದನ್ನು ನಾವು ಇವಾಗ ಸೋಸ್ಕೋಬೇಕು. ಎಕ್ಸ್ಟ್ರಾ ನೀರು ಏನಾದರೂ ಇದ್ದರೆ ಅದು ಹೊರಗೆ ಬರುತ್ತೆ. ನಮಗೆ ಆದಷ್ಟು ಗಟ್ಟಿ ಮೊಸರು ಬೇಕಾಗುತ್ತೆ ಶ್ರೀಖಂಡ್ ಮಾಡಲಿಕ್ಕೆ. ಸೊ ಈ ರೀತಿ ಕೈಯಿಂದ ಆದಷ್ಟು ನೀರನ್ನು ಹೊರಗೆ ತೆಗಿಬೇಕು. ನಂತರ ಬಟ್ಟೆನ ಈ ರೀತಿ ಸುತ್ತಿ ಇದರ ಮೇಲೆ ಒಂದು ಪ್ಲೇಟ್ ಇಟ್ಟು ಆಮೇಲೆ ಅದರ ಮೇಲೆ ಈ ಥರದ ಭಾರ ಇರೋ ವಸ್ತು ಇಡಬೇಕು. ಇದರಿಂದ ಎಕ್ಸ್ಟ್ರಾ ನೀರು ಚೆನ್ನಾಗಿ ಹೊರಗೆ ಬರುತ್ತೆ. ನಂತರ ಇದನ್ನು ಫ್ರಿಜ್ಜಲ್ಲಿ 2 ರಿಂದ 3 ತಾಸು ಇಡಬೇಕು. ಫ್ರಿಜ್ಜಲ್ಲಿನೇ ಇಡಿ, ಯಾಕೆಂದರೆ ಮೊಸರು ಹುಳಿ ಆಗೋ ಚಾನ್ಸಸ್ ಇರುತ್ತೆ. 2-3 ಗಂಟೆ ನಂತರ ನೋಡೋಣ ಮೊಸರು ಸಾಲಿಡ್ ಫಾರ್ಮಲ್ಲಿ ಆಗಿದೆ ಇಲ್ಲ ಅಂತ. ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ ಅಲ್ವಾ. ಈ ನೀರನ್ನು ವೇಸ್ಟ್ ಮಾಡಬೇಡಿ, ಬೇರೆ ಯಾವುದಾದ್ರೂ ಅಡುಗೆ ಮಾಡೋದಕ್ಕೆ ಯೂಸ್ ಆಗುತ್ತೆ. ನೆಕ್ಸ್ಟು ಈ ಗಟ್ಟಿಯಾದಂಥ ಮೊಸರನ್ನು ಇನ್ನೊಂದು ದೊಡ್ಡ ಬೌಲ್ಗೆ ತೆಗಿತಾ ಇದ್ದೀನಿ. ಸೊ ಎಲ್ಲವನ್ನು ಈ ರೀತಿ ತೆಗೀರಿ. ಬಟ್ಟೆ ಮೇಲೆ ಏನಾದರೂ ಹತ್ತಿದ್ರೆ ಈ ರೀತಿ ನೈಫಿಂದನೂ ತೆಗಿಬೇಕು. ಇವಾಗ ಇದನ್ನು ನಾನು ಬೀಟ್ ಮಾಡ್ಕೋತಾ ಇದ್ದೀನಿ ಕಂಟಿನ್ಯೂ ಆಗಿ 2 ರಿಂದ 3 ನಿಮಿಷ. ನಾನು ಇದನ್ನು ಇನ್ನೊಂದು ದೊಡ್ಡ ಬೌಲ್ಗೆ ತೆಗಿತಾ ಇದ್ದೀನಿ, ನನಗೆ ಕಂಫರ್ಟ್ ಆಗಲಿ ಅಂತ. ಕಂಟಿನ್ಯೂ ಆಗಿ ನೋಡಿ ಈ ರೀತಿ ಬೀಟ್ ಮಾಡಿ. ಕಂಟಿನ್ಯೂ ಆಗಿ 2 ನಿಮಿಷ ಬೀಟ್ ಮಾಡಿ ಆದಮೇಲೆ ಇದು ಸ್ವಲ್ಪ ಸಾಫ್ಟ್ ಆಗುತ್ತೆ. ಇದಕ್ಕೆ ನಾನು ಮೊದಲೇ ಮಾಡಿ ಇಟ್ಕೊಂಡಂಥ ಮ್ಯಾಂಗೋ ಪ್ಯೂರಿ ಹಾಕೋತಾ ಇದ್ದೀನಿ. ಮತ್ತೆ 1-2-3 ನಿಮಿಷ ಬೀಟ್ ಮಾಡಬೇಕು. ನೀವು ಕೈಯಿಂದ ಆದರೂ ಬೀಟ್ ಮಾಡ್ಬೋದು, ಆದರೆ ಕೈಯಿಂದ ಮಾಡಿದರೆ ತುಂಬ ಮೆಸ್ಸಿ ಆಗುತ್ತೆ. ಅದಕ್ಕೆ ನಾನು ಬೀಟರ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ರೀತಿ ಕ್ರೀಮಿ ಫಾರ್ಮ್ ಆಗೋವರೆಗೂ ಬೀಟ್ ಮಾಡಬೇಕು. ಆಮೇಲೆ ಇದನ್ನು ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ತೀನಿ. ಸಕ್ಕರೆ ಇನ್ನೂ ಸ್ವಲ್ಪ ಬೇಕಾಗುತ್ತೆ, ಅದಕ್ಕೆ ನಾನು 1 ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಬೀಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಂಥ 1 ಸ್ಪೂನ್ ಗೋಡಂಬಿ ಮತ್ತು ಬಾದಾಮನ್ನ ಹಾಕೋತಾ ಇದ್ದೀನಿ. ಆಮೇಲೆ ಸ್ವಲ್ಪ ಏಲಕ್ಕಿ ಪುಡಿನೂ ಸೇರಿಸ್ಕೋತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಆಮೇಲೆ ಇದಕ್ಕೆ 1 ಸ್ಪೂನ್ ಕೆನೆ ಹಾಕೋತಾ ಇದ್ದೀನಿ. ಕೆನೆ ಇಷ್ಟ ಇಲ್ಲ ಅಂತ ಅಂದರೆ ಸ್ಕಿಪ್ ಮಾಡ್ಬೋದು. ಇಲ್ಲಿ ಅರ್ಧ ಮಾವಿನ ಹಣ್ಣನ್ನು ನಾನು ಈ ರೀತಿ ಸ್ಲೈಸ್ ಮಾಡಿ ಇದಕ್ಕೆ ಹಾಕ್ತಾ ಇದ್ದೀನಿ. ನಂತರ ಇದನ್ನು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು
ಮತ್ತೆ ಒಂದು ಪ್ಲೇಟ್ ಮುಚ್ಚಿ ಅಟ್ಲೀಸ್ಟ್ ಒಂದು 4ರಿಂದ 5 ಗಂಟೆ ಆದರೂ ಫ್ರಿಜ್ಜಲ್ಲಿ ಇಡಬೇಕು, ಚೆನ್ನಾಗಿ ಸೆಟ್ ಆಗುತ್ತೆ. 4ರಿಂದ 5 ಗಂಟೆ ನಂತರ ನೋಡೋಣ ಶ್ರೀಖಂಡ್ ಹೇಗಾಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಟೆಕ್ಸ್ಚರ್ ಬಂದಿದೆ ಅಲ್ಲ. ಸೊ ಇದು ಇವಾಗ ತಿನ್ನಲಿಕ್ಕೆ ರೆಡಿಯಾಗಿದೆ. ಇದನ್ನು ಒಂದು ಬೌಲ್ಗೆ ಹಾಕಿ ಇದ್ರ ಮೇಲೆ ಸ್ಲೈಸ್ ಮಾಡಿದಂಥ ಮಾವಿನ ಹಣ್ಣನ್ನು ಹಾಕೋತಾ ಇದ್ದೀನಿ. ಆಮೇಲೆ 1 ಸ್ಪೂನ್ ಗೋಡಂಬಿ, 1 ಸ್ಪೂನ್ ಬಾದಾಮ್ ಕ್ರಷ್ ಮಾಡಿ ಹಾಕೋಬೇಕು. ವೀಕ್ಷಕರೇ, ನೀವು ಮಾಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟೂ ಚೆನ್ನಾಗಿ ಬರುತ್ತೆ. ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.